ಹಾಯ್ ಎಲ್ಲರಿಗೂ ನಮಸ್ಕಾರ. ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಫಾರ್ ವಾಚಿಂಗ್ ಮೈ ಚಾನಲ್. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನನ್ನ ಚಾನಲ್ ಜರ್ಮನಿಯಲ್ಲಿ ಕನ್ನಡತಿ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ರೀಚ್ ಔಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆ ಎಲ್ಲ ವೀಡಿಯೋಸ್ ಕೂಡ ನೀವು ನೋಡಬಹುದು. ಆ್ಯಂಡ್ ನನ್ನ ಹಳೆ ವೀಡಿಯೋಸ್ ಆಗಿರ್ಬೋದು ಅಥವಾ ಮುಂದೆ ಬರೋ ವೀಡಿಯೋಸ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಸಾಕಷ್ಟು ಪ್ರೀತಿ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ. ಸೊ ಯುರೋಪ್ನಲ್ಲಿ ಎಲ್ಲ ಕಡೆ ಫುಲ್ಲು ಕ್ರಿಸ್ಮಸ್ ಕ್ರಿಸ್ಮಸ್ ಕ್ರಿಸ್ಮಸ್. ಸೊ ಜಿಗಿ 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 ಅಂತ ಇದೆ ಎಲ್ಲ ಕಡೆ, ಫುಲ್ ಲೈಟ್ಸ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಸ್ಟೇಟು, ಪ್ರತಿಯೊಂದು ಸಿಟಿ ಆ್ಯಂಡ್ ಪ್ರತಿಯೊಂದು ಕಡೆ ಕೂಡ ಕ್ರಿಸ್ಮಸ್ ಮಾರ್ಕೆಟ್ಸ್ದೇ ಹವಾ ನಡೀತಾ ಇದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಅಲ್ವಾ ಯುರೋಪಿಗೆ ಬಂದಿರೋದು. ಸೊ ಇದೆಲ್ಲ ಕಲ್ಚರ್ ನೋಡಿ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಜರ್ಮನಿಯಲ್ಲಿ ಎಲ್ಲ ಕಡೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಇದೆ. ಇವತ್ತು ಫ್ಲೈಯಿಂಗ್ ಸಾಂಟಾ ನೋಡೋಕ್ಕೆ ನಾವು ಹೋಗಿ ಬರೋಣ. ಸೊ ಅಫ್ಕೋರ್ಸ್ ಸಾಂತಾ ಕ್ಲಾಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ದಿಸ್ ಇಸ್ ದಿ ಔಟ್ಫಿಟ್ ಫಾರ್ ದ ಡೇ. ಐ ಆಲ್ ಸೆಟ್. ಸೊ ಇಬ್ರು ಮತ್ತೆ ಟ್ವಿನ್ನಿಂಗ್ ಆಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ನಾವು ಫ್ಲೈಯಿಂಗ್ ಸಾಂಟಾ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ. ಸೊ ಯಸ್, ಕ್ರಿಸ್ಮಸ್ ಟೈಮ್ ಅಂದರೆ ಸಾಂತಾ ಕ್ಲಾಸು, ಗಿಫ್ಟ್ಸು ಇದೆಲ್ಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಓಕೆ, ನನಗೂ ಕೂಡ ಕ್ರಿಸ್ಮಸ್ ಅಂದರೆ ತುಂಬಾ ಸ್ಪೆಷಲ್ಲು. ಬಿಕಾಸ್ ಸ್ಕೂಲಲ್ಲಿದ್ದಾಗೆಲ್ಲ ಡಿಸೆಂಬರಲ್ಲಿ ರಜಾ ಕೊಡ್ತಿದ್ರು. ಆ್ಯಂಡ್ ಲಾಟ್ಸ್ ಆಫ್ ಮೆಮರೀಸ್. ಆ್ಯಂಡ್ ಈ ಸತಿ ಜರ್ಮನಿಲಿರೋದ್ರಿಂದ ನಾನು ಕ್ರಿಸ್ಮಸ್ಗೆ ಆ್ಯಂಡ್ ಕ್ರಿಸ್ಮಸ್ ಪಾರ್ಟಿಗೆ ಇಲ್ಲಿ ಫುಲ್ ರೆಡಿ ಆಗ್ತಾಯಿದೆ. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಕ್ರಿಸ್ಮಸ್ ದಿನ ಸಮಥಿಂಗ್ ಲೈಕ್ ಕ್ಯೂಟಾಗಿ ರೆಡ್ ಡ್ರೆಸ್ಸಲ್ಲಿ ಏನಾದರೂ ರೆಡಿಯಾಗಿ ಏನಾದರೂ ಥೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಫ್ಲೈಯಿಂಗ್ ಸಾಂಟಾ ನೋಡೋಕ್ಕೆ ಬೋಕಮ್ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫ್ಲೈಯಿಂಗ್ ಸಾಂಟಾ ಆ್ಯಂಡ್ ಕ್ರಿಸ್ಮಸ್ ಮಾರ್ಕೆಟ್ಸು ಎಲ್ಲನೂ ತೋರಿಸ್ತೀನಿ. ಲೆಟ್ಸ್ ಎಂಜಾಯ್ ದ ಡೇ. ಓಕೆನಾ, ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಟ್ರೈನ್ ಹತ್ಕೊಂಡು ಬಾನ್ ಆಫಿಗೆ ಹೋಗಬೇಕು. ಆಮೇಲೆ ಅಲ್ಲಿಂದ ಬೋಕಮ್ ಅನ್ನೋ ಒಂದು ಪ್ಲೇಸಿಗೆ ಹೋಗೋಣ. ಸೊ ಗೈಸ್, ನಾವಿಬ್ರು ಇವತ್ತು You should say hi. Hi friends. Germany. ಇದಲ್ಲ ಜರ್ಮನಿಯಲ್ಲಿ ಕನ್ನಡತಿ ಜರ್ಮನಿ ಅಲ್ಲ. Say hi. Hi friends. ನನ್ನ ಹೆಸರು ಕನ್ನಡತಿ ಜರ್ಮನಿ. ನೀಟಾಗಿ ಚೆನ್ನಾಗಿ ಹೆಲೋ ಎಲ್ಲರಿಗೂ. Hello ಎಲ್ಲರಿಗೂ. I hate you. Okay friends, this guy is behaving too much today. ಈ ರೈಲ್ವೆ ಸ್ಟೇಷನ್ನು ಮತ್ತು ರೈಲ್ವೆ ಟ್ರ್ಯಾಕ್ಸ್ ಹತ್ರ ಏನೋ ಒಂಥರ ಖುಷಿ ಆಗುತ್ತಲ್ವ. ಕಾಣದೇ ಇರೋ ಕನ್ಸ್ ಥರ, ಲೈಕ್ ಎಲ್ಲೋ ಕಳೆದು ಹೋಗ್ಬಿಡ್ತೀವಿ. ಒಳ್ಳೆ ಮೆಮರೀಸ್ ನೆನಪಾಗುತ್ತೆ, ಯಾವುದಾದ್ರೂ ಮೂವೀಸ್ ನೆನಪಾಗುತ್ತೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ನೆನಪಾಗುತ್ತೆ. ಸೊ ಯಾ ಓಕೆ. ಸೊ ಬೋಕಮ್ಗೆ ಹೋಗಬೇಕು. ಸೊ ಹಾಗಾಗಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಟ್ರೈನ್ ಕೂಡ ಬಂತು, ಇದೇ ಟ್ರೈನು ಹತ್ಕೊಂಡು ಹೋಗೋಣ. ಸೊ ರೈಟ್ ನಾವು ಹಾಪನ್ ಆಫಲ್ಲಿದ್ದೀವಿ. ಸೊ ಇಲ್ಲಿಂದ ಬೋಕಮ್ಗೆ ಹೋಗಬೇಕು. ಐ ಥಿಂಕ್ 1 hour ಟ್ರಾವೆಲ್ ಅಂತ ಗೊತ್ತಿಲ್ಲ. ಲೆಟ್ಸ್ ಗೋ. Super excited to see Flying Santa and feeling super cold. So ಇಂದ ಆಚೆ ಹೋಗಿದ ತಕ್ಷಣ ಬೋಕಮ್ ಕ್ರಿಸ್ಮಸ್ ಮಾರ್ಕೆಟ್ಗೆ ಜಾಯ್ನ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್ ವಿಟ್ನೆಸ್ಸಿಂಗ್ ದ ಅಮೇಝಿಂಗ್ ಕ್ರಿಸ್ಮಸ್ ಮಾರ್ಕೆಟ್ ಆ್ಯಂಡ್ ಫ್ಲೈಯಿಂಗ್ ಸಾಂಟಾ. ಐ ಆಲ್ ಎಕ್ಸೈಟೆಡ್. ನಂಗೆ ಸೂಪರ್ ಎಕ್ಸೈಟ್ಮೆಂಟ್ ಇದೆ. ಜರ್ಮನಿಯಲ್ಲಿ ಕನ್ನಡತಿ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಪ್ರೋತ್ಸಾಹ ಕೊಡಿ. ಆವಾಗ ಫ್ಲೈಯಿಂಗ್ ಸಾಂಟಾ ಕರ್ಕೊಂಡೋಗಿ ತೋರಿಸ್ತೀನಿ. ಆ್ಯಂಡ್ ಜೀಸಸ್ ಒಳ್ಳೇದು ಮಾಡ್ತಾರೆ. ರೈಟ್. Downstairs, huh? Ich bin als Verdeber. Oh. Finally, Bochum reach ಆಗಿದ್ದೀವಿ. It's raining. Can't control weather.
I wanted to shoot flying Santa. What will I do now? What can we do? So what is this, yeah? You can take pictures here. ಹೋಗೋಣ. ವೆರಿ ಸ್ಯಾಡ್ ಮಳೆ ಬರ್ತಿದೆ. ಓ ವೆಲ್ಕಮ್ ಆ್ಯಂಡ್ ಬಾಕಮ್ ಅಂತ ಹಾಕಿದಾರಲ್ಲ ಅಲ್ಲಿ. ಇದು ಬಾಕಮ್ನ ಹಬಾನ್ ಆಫ್. ಇಲ್ಲಿಂದ ಕ್ರಿಸ್ಮಸ್ ಮಾರ್ಕೆಟಿಗೆ ವಾಕ್ ಮಾಡಿಕೊಂಡು ಹೋದರೆ ಫ್ಲೈಯಿಂಗ್ ಸಾಂತಾ ಕಾಣಿಸುತ್ತೆ. ಅದು ಎಂಟ್ರೆನ್ಸ್ ನೋಡಿ. ಮಳೆ ಬರ್ತಿದೆ ಗುರು. ಶೇಟ್. ಅಯ್ಯೋ ಬೋಕಮ್ ರೀಚ್ ಆಗಿದ್ದ ಕೂಡಲೇ ಇಟ್ ಸ್ಟಾರ್ಟೆಡ್ ಟು ರೇನ್. ಸ್ವಲ್ಪ ಬೇಜಾರಾಯಿತು ಬಿಕಾಸ್ 45 to 50 minutes ಟ್ರಾವೆಲ್ ಮಾಡಿಕೊಂಡು ನಮ್ಮ ಪ್ಲೇಸಿಂದ ಫ್ಲೈಯಿಂಗ್ ಸಾಂತಾ ನೋಡಬೇಕು ಅಂತ ಇಲ್ಲಿವರೆಗೂ ಬಂದ್ವಿ. ಸೊ ಆಗುತ್ತಾ, ಆ್ಯಂಡ್ ಇಟ್ ವಾಸ್ ರೇನಿಂಗ್ ಅಲ್ಲ, ಸೊ ಸ್ವಲ್ಪ ಬೇಜಾರಾಯಿತು. ನನಗೇನು ಪ್ರಾಬ್ಲಮ್ ಇಲ್ಲ, ನಾನಂತೂ ಮಸ್ತ್ ಮಜಾ ಮಾಡ್ತಿದ್ದೆ ಬಿಕಾಸ್ ಐ ಹ್ಯಾಡ್ ರಿಯಲಿ ಗುಡ್ ಜಾಕೆಟು ಆ್ಯಂಡ್ ಹ್ಯಾಟು, ಗ್ಲೌಸಸ್ಸು, ಅಂಬ್ರೆಲಾ, ಎವ್ರಿಥಿಂಗ್ ವಾಸ್ ದೇರ್. ಬಟ್ ಫಿಲ್ಮ್ ಮಾಡ್ಬೋದಾ, ವ್ಲಾಗ್ ಕಂಟಿನ್ಯೂ ಮಾಡ್ಬೋದಾ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಐ ಥಿಂಕ್ ಇಟ್ ವೆಂಟ್ ವೆಲ್. ಇಟ್ ವಾಸ್ ನಾಟ್ ಟೂ ಮಚ್ ರೇನಿಂಗ್ ಆ್ಯಂಡ್ ಇನ್ ಬಿಟ್ವೀನ್ ಸ್ವಲ್ಪ ಮಳೆ ಬರ್ತಾಯಿತ್ತು. ಅವಾಗೆಲ್ಲ ಸ್ಟಾಲ್ಸ್ ಹತ್ರ ಹೋಗಿ ಫುಡ್ ಚೆಕ್ಔಟ್ ಮಾಡ್ತಾಯಿದ್ವಿ. ಸೊ ವೆಲ್ಕಮ್ ಟು ಕ್ರಿಸ್ಮಸ್ ಮಾರ್ಕೆಟ್ ಇನ್ ಬಾಕಮ್. ಸೊ ಪ್ರತಿಯೊಂದು ಕಡೆನೂ ಕ್ರಿಸ್ಮಸ್ ಮಾರ್ಕೆಟ್ಸ್ ಹಾಕಿದ್ದಾರೆ ಅಂತ ನಾನು ಆಗಲೇ ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸೊ ಏನು ತುಂಬ ಡಿಫ್ರೆನ್ಸ್ ಇರಲ್ಲ. ಸೊ ನಾನು ನೆಕ್ಸ್ಟ್ ಟೈಮಿಂದ ಐ ವಿಲ್ ನಾಟ್ ಡೂ ದಿಸ್ ವ್ಲಾಗ್, ಯಾಕಂದರೆ ಇಟ್ಸ್ ಸಿಮಿಲರ್, ಎಲ್ಲ ಕಡೆ ಒಂದೇ ಥರ. ಸೊ ನಿಮಗೂ ಅದು ಸೇಮ್ ಅಂತ ಅನಿಸ್ಬಿಡುತ್ತೆ. ನಾನು ಡ್ಯೂಸ್ಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್ ಯಾಕೆ ಶೂಟ್ ಮಾಡಿದ್ದೆ ಅಂದರೆ ಆ್ಯಕ್ಚುಲಿ ದಟ್ ವಾಸ್ ದ ಫಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ ನಾನು ಹೋಗಿ ನೋಡಿದ್ದು. ಅದಾದಮೇಲೆ ನಮ್ಮ ಡ್ಯುಸೆಲ್ಡಾರ್ಫಲ್ಲಂತೂ ವೆರೈಟಿ ಇದೆ, ಬಟ್ ಆಲ್ಮೋಸ್ಟ್ ಸಿಮಿಲರ್. ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ, ಬಟ್ ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಒಂದ್ಸತಿ ಒಬ್ಬಳೇ ಹೋಗಿದ್ದೆ, ಒಂದ್ಸತಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಒಂದ್ಸತಿ ಐ ಹ್ಯಾಡ್ ಬೀನ್ ವಿತ್ ಮೈ ನ್ಯೂ ಫ್ರೆಂಡ್, ಇಲ್ಲಿ ನನಗೆ ಆಗಿರುವಂಥ ಇನ್ನೊಬ್ಬ ಹೊಸ ಫ್ರೆಂಡ್. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಸೊ ಬೋಕಮ್ ಕ್ರಿಸ್ಮಸ್ ಮಾರ್ಕೆಟ್ಗೆ ಬರೋದಕ್ಕೆ ಮೇನ್ ಕಾರಣ ಅಫ್ಕೋರ್ಸ್ ಫ್ಲೈಯಿಂಗ್ ಸಾಂಟಾ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಎಲ್ಲ ನೋಡೋಕ್ಕೆ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ದಿಸ್ ಇಸ್ ದ ಕ್ರಿಸ್ಮಸ್ ಮಾರ್ಕೆಟ್. ಮೇಜರ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂದ್ರೇ ಜನ, ಕ್ರೌಡು. ಸೊ ತುಂಬ ಚೆನ್ನಾಗಿ ಬಂದಿರ್ತಾರೆ ಆಫ್ಕೋರ್ಸ್, ಬಿಕಾಸ್ ತುಂಬ ಡಿಪ್ರೆಸ್ಸಿಂಗ್ ಅನ್ರಿ ಮನೇಲಿರೋದು. ಲೈಕ್ 2-3 ಗಂಟೆವರೆಗೂ ಫೈನ್, ಬಟ್ ಅದಾದ ನಂತರ ಬೇಗ ಕತ್ಲಾಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಕತ್ಲಲ್ಲಿ ಎಷ್ಟೊತ್ತಿದ್ರು ಅದೊಂಥರ ಡಿಪ್ರೆಸ್ಸಿಂಗ್ ಅಲ್ಲ. ಸೊ ಇಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಥರ ವೆರೈಟಿ ಸ್ಟಾಲ್ಸು, ಫುಡ್ ಕೋರ್ಟ್ಸ್ ಎಲ್ಲ ಹಾಕಿರ್ತಾರಲ್ಲ. ಸೊ ಚೆಕ್ಔಟ್ ಮಾಡೋಣ ಅಂತ ಬಂದೇ ಬಿಡ್ತಾರೆ ಆಫ್ಕೋರ್ಸ್ ಜನ. ಪುಟಾಣಿ ಮಕ್ಳಿಗಂತೂ ಚಳಿನೇ ಆಗಲ್ವಾ ಅಂತ ಅನ್ನಿಸ್ತಿತ್ತು. ಅಂದರೆ ನಾಟ್ ಜಸ್ಟ್ ಲೈಕ್ 5 years 6 year old ಅಂತ ಅಲ್ಲ, 1 ವರ್ಷ 2 ವರ್ಷ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಆ್ಯಂಡ್ ಇಟ್ ವಾಸ್ ಸೂಪರ್ ಗುಡ್. ನಾವು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಟ್ರೈ ಮಾಡಬೇಕು ಅಂತಿದ್ದೀವಿ. ಬಟ್ ಫಸ್ಟ್ ಫ್ಲೈಯಿಂಗ್ ಸಾಂತಾ ಹೋಗೋಣ. ಫ್ಲೈಯಿಂಗ್ ಸಾಂತಾ ನೋಡೋಕ್ಕೆ ಬನ್ರಿ. ನೋಡಿ ಜನ ಎಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಈ ರೋಪ್ ಮೇಲೆ ಫ್ಲೈಯಿಂಗ್ ಸಾಂತಾ. ಇಲ್ಲಿಂದ ನೀನು ಕಾಣೋದು ಕಾಣುತ್ತೆ. ಕರೆಕ್ಟ್. ಇಲ್ಲಾಂದ್ರೆ ಆ ಕಂಬ ಮುಂದೆ ದಟ್ಸ್ ದೇರ್ ಎವ್ರಿವೇರ್. ಈ ಥರ ಎಲ್ಲ ಕಾಣಿಸ್ತಿಲ್ಲ. ಅಲ್ಲಮ್ಮ ಅಲ್ಲಿ ಹಾಂ, ಲೈಟ್ ಆನ್ ಆಗುತ್ತೆ ಅನ್ಸುತ್ತಲ್ಲ. ಲೈಟ್ ಆಗಿ ನಮಗೆ ಬರೋದು. ಹಿಂದೆ ಎಲ್ಲ ಫುಲ್ ಸ್ಪಾರ್ಕ್ಲಿಂಗ್ ಲೈಟ್ಸು. We are still waiting. ಸ್ಟಾರ್ಟ್ ಆಯ್ತಲ್ಲ.
ಸ್ಟಾರ್ಟ್ ಆಗ್ತೀವಿ. Yes, yes. Yes, yes. Ich habe ja gesagt, ja, hier, wir gehen hier raus. ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ಟೋರಿ ಕೂಡ ನೆರೇಟ್ ಆಗ್ತಾ ಇದೆ. Well, going back, fire illala. ಸೊ ಫೈನಲಿ ಫ್ಲೈಯಿಂಗ್ ಸಾಂಟಾ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ನನಗಂತೂ ತುಂಬಾನೇ ಖುಷಿ ಆಯಿತು. ಬಿಕಾಸ್ ನಾನು ಈ ಥರ ವೆರಿ ಲಿಟಲ್ ಮೂಮೆಂಟ್ಸ್ನ ಲೈಫಲ್ಲಿ ತುಂಬ ಚೆರಿಷ್ ಮಾಡ್ತೀನಿ, ಯಾವಾಗಲೂ ಅಷ್ಟೇ. ಯಾಕಂದರೆ ನಾವು ಯಾವತ್ತೂ ಲೈಕ್ ದ ಬಿಗ್ ಥಿಂಗ್ಸ್ಗಿಂತ ಲಿಟಲ್ ಮೂಮೆಂಟ್ಸ್ನ ಆ್ಯಂಡ್ ಲಿಟಲ್ ಥಿಂಗ್ಸ್ನ ಎಂಜಾಯ್ ಮಾಡಿದಾಗ ಅದ್ರ ಖುಷಿನೇ ಬೇರೆ. ಹೋಪ್ ನಿಮ್ಮೆಲ್ರಿಗೂ ಈ ಮಜಾ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಆ್ಯಕ್ಚುಲಿ ತುಂಬ ದೊಡ್ಡವರಿಗೆ ಅಥವಾ ಅಡಲ್ಟ್ಸಿಗೆಲ್ಲ ಏನನ್ಸುತ್ತೆ ಅಂತಂದರೆ, ಓ ಇಷ್ಟೇನಾ ಅಂತ ಅನಿಸುತ್ತೆ. ಸೊ ಅಫ್ಕೋರ್ಸ್ ನನಗೂ ಒಂದ್ಸತಿ ಅಯ್ಯೋ ಮುಗ್ದೋಯ್ತಾ, ಇಷ್ಟೇನಾ, ಅಷ್ಟು ದೂರದಿಂದ ಬಂದಲ್ಲ ಅಂತ ಅನ್ನಿಸ್ತು. ಬಟ್ ಆ ಒಂದು 45 ಸೆಕೆಂಡ್ ಫ್ಲೈಯಿಂಗ್ಸ್ ಅಂತ ಏನು ಇತ್ತು, ಐ ಥಿಂಕ್ ಅದನ್ನು ಲೈಕ್ ಆ ಟೈಮ್ನ ನೀವು ಎಂಜಾಯ್ ಮಾಡಿದ್ರೆ ಇಟ್ಸ್ ನೈಸ್. ನನಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ದಿಸ್ ಇಸ್ ಅಮೇಝಿಂಗ್. ಯಾಕಂದರೆ ಪುಟಾಣಿ ಮಕ್ಕಳಿಗೆ ಈ ಮ್ಯಾಜಿಕ್ಕು, ಫ್ಲೈಯಿಂಗ್ಸ್ ಅಂತ ಆ್ಯಂಡ್ ಸಮಥಿಂಗ್ ಈ ಸಸ್ಪೈಷಿಯಸ್ ಥಿಂಗ್ಸು ಆ್ಯಂಡ್ ಫ್ಯಾಂಟಸಿ ವರ್ಲ್ಡ್ ಅಂದರೆ ಮಕ್ಳಿಗೆ ಇಷ್ಟ ಆಗುತ್ತಲ್ಲ. ಸೊ ನಾನು ನಿಂತ್ಕೊಂಡಿದ್ದ ಜಾಗದ ಸುತ್ತಮುತ್ತ ಬರೀ ಮಕ್ಕಳೇ ಇದ್ರು. ಅವ್ರ ಪೇರೆಂಟ್ಸ್ ಎಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಆಗೋಗಿತ್ತು. ಬಿಕಾಸ್ ದೇ ವರ್ ಸೂಪರ್ ಥ್ರಿಲ್ಡ್ ಆ್ಯಂಡ್ ಎಂಜಾಯ್. ಅವರೆಲ್ಲ ಕುಣಿತಾ ಇದ್ರು. ಆ್ಯಂಡ್ ಅಫ್ಕೋರ್ಸ್ ನನಗೂ ತುಂಬ ಖುಷಿ ಆಗ್ತು. ಐ ವಾಸ್ ಆಲ್ಸೋ ಎಂಜಾಯಿಂಗ್ ಆ್ಯಂಡ್ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನಿಸ್ತು ಫ್ಲೈಯಿಂಗ್ಸ್ ಅಂತ? ಆ್ಯಕ್ಚುಲಿ ಇಲ್ಲಿ ಬೇರೆ ಕಡೆ ಬರ್ಲಿನಲ್ಲಿದೆ ಆ್ಯಂಡ್ ಬೇರೆಷ್ಟು ಜಾಗದಲ್ಲಿದೆ. ಕೆಲವು ಕಡೆ ತುಂಬ ಜಾಸ್ತಿ ಹೊತ್ತು ಇರುತ್ತಂತೆ. ಐ ಆಮ್ ನಾಟ್ ಶೋರ್, ಬಟ್ ದಿಸ್ ವಾಸ್ ಅಬೌಟ್ ದಿಸ್. ತುಂಬ ಕ್ರೌಡ್ ಆಗೋಗಿದೆ ಗೈಸ್ ಇವತ್ತು. ಬಿಕಾಸ್ ಫ್ಲೈಯಿಂಗ್ ಸಾಂಟಾ 5 o'clock ಮತ್ತು 7 o'clock 2 ಟೈಮಿಗೆ ಬರುತ್ತೆ. ಸೊ 7ಗೆ ಮತ್ತೊಂದು ಶೋ ಇದೆ. ಇದು ಆ್ಯಕ್ಚುಲಿ 5 o'clock ಶೋ ಜಸ್ಟ್ ಆಯಿತು ನೋಡಿ. 5 ಗಂಟೆಗೆ ಎಷ್ಟು ಕತ್ತಲಿದೆ, ಒಳ್ಳೆ ರಾತ್ರಿ ಅಂತ ಫೀಲ್ ಆಗ್ತದೆ ಅಲ್ವಾ? ಇಟ್ಸ್ ಜಸ್ಟ್ 5:15 ಇವಾಗ ಟೈಮಿಂಗ್ಸು. ಸೊ ಮಳೆ ಬೇರೆ ಬರ್ತಾ ಇದೆ. ಕಂಟಿನ್ಯೂ ಮಾಡೋದಾ ವ್ಲಾಗ್ ಅಂತ ಯೋಚನೆ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಫ್ರೆಶ್ ಬಾಕ್ಚನ್ ತಿನ್ನಬೇಕು. ತುಂಬ ಸ್ಟಾಲ್ಸ್ ಎಲ್ಲ ಇದೆ ಇಲ್ಲಿ, ಡ್ರೆಸ್ಸು, ಫುಡ್ಡು ಆ್ಯಂಡ್ ವೆರೈಟೀಸ್ ಏನೇನೋ ಇರುತ್ತೆ. ಆ್ಯಂಡ್ ಫುಡ್ ಜಾಸ್ತಿ, ಡಿಫ್ರೆಂಟ್ ಗ್ಲೋ ವೈನ್ಸ್ ಎಲ್ಲ. ಸೊ ಇಲ್ಲಿ ತಿಂದ್ಬಿಟ್ಟು ಲೆಟ್ಸ್ ಸಿ
ಮಳೆ ಕಮ್ಮಿ ಆದರೆ ಐ ವಿಲ್ ಸ್ಟಾರ್ಟ್ ಶೂಟಿಂಗ್. ಗೈಸ್ ಇದೇನೋ ಫಿಶ್ದು ನೋಡೋಕ್ಕೆ ಪಕೋಡ ಥರ ಇದೆ. ಲೆಟ್ಸ್ ಟ್ರೈ ಹೆಂಗಿದೆ ಅಂತ ನೋಡೋಣ. ಏನೇನು ಟ್ರೈ ಮಾಡಿವೆಲ್ಲ ಲಿಸ್ಟ್ ಮಾಡ್ಕೊಂಡು ಬೇರೆ ಇನ್ನು ಬೇರೆ ಥರ ನೋಡೋಣ, ಬೇರೆ ಟ್ರೈ ಮಾಡೋಣ ಅಂತನಾ? ಹೆಸರು ಕಿವಿಲಿಂಗ್. ಕಿವಿಲಿಂಗ್ ಕಿವಿಲಿಂಗ್ ಕಿಬಿಲಿಂಗ್. ಓ ಇಲ್ಲಿದೆಯಲ್ಲ KIBBELING. ಓ ಗೈಸ್ ಇಲ್ಲೇ ತಗೊಂಡಿದ್ದು ನಾವು. ಆರ್ತಮ್ಮ ವೆರಿ ನೈಸ್. ಬಿಸಿ ಹಾಂ ತಿನ್ಬೋದು. ಆ್ಯಂಡ್ ಇನ್ನೊಂದು ಸ್ಟಾಲಲ್ಲಿ ಕಾಲಿಫ್ಲವರ್ ನೋಡಿಬಿಟ್ಟು ವಿ ಥಾಟ್ ಓಕೆ ಗೋಬಿ ಇದೆ ಇಲ್ಲಿ ಅಂತ. ಆ್ಯಂಡ್ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಬಿಕಾಸ್ ಇಂಡಿಯನ್ ಫುಡ್ ಎಲ್ಲ ಇಲ್ಲಿ ತುಂಬ ಕಡಿಮೆ ಸಿಗೋದೇ ಇಲ್ಲ. ಆ್ಯಂಡ್ ಸ್ಪೆಷಲಿ ಸ್ಟ್ರೀಟ್ ಫುಡ್ಡು ಪಾನಿಪುರಿ, ಲೈಕ್ ಮಸಾಲೆ ಪುರಿ, ಗೋಲ್ಗಪ್ಪ, ಗೋಬಿನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು. ಮನೇಲಿ ಮಾಡ್ಕೊಳ್ತೀವಿ, ಬಟ್ ನೋಡೋಣ ಇಲ್ಲಿ ಹೆಂಗಿದೆ. ಬಿಸಿ ಬಿಸಿ ಗೋಬಿ ಅದು ಆ್ಯಕ್ಚುಲಿ ಬಜ್ಜಿ ಬೋಂಡ ಥರ ಇದೆ. ಬಜ್ಜಿ ಬೋಂಡ ಥರ ಇದೆ ಅದು. ಕಾಲಿಫ್ಲವರ್ ಹಾಕ್ಬಿಟ್ಟು ಮೈದಾ ಸೇಮ್ದು ಕಾರ್ನ್ಫ್ಲೋರು ಆ್ಯಂಡ್ ಕಡಲೆ ಹಿಟ್ಟು ಮೈದಾ ಎಲ್ಲ ಹಾಕಿ ನಾರ್ಮಲ್ ಆಗಿ ರೋಸ್ಟ್ ಮಾಡಿರೋದು ಅಷ್ಟೇ ಆಯಿಲಲ್ಲಿ. ಬೇಬಿ ನಮ್ಮದೇ. ನೋಡಿ ಗೈಸ್, ಬಿಸಿ ಬಿಸಿ ಗೋಬಿ ಇನ್ ಜರ್ಮನಿ. ಆದರೆ ಗೋಬಿ ಥರ ಇಲ್ಲ, ಗೋಬಿ ಥರ ಇಲ್ಲದೆ ಇರೋ ಗೋಬಿ. ಸೊ ಗೈಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ಕ್ರಿಸ್ಮಸ್ ಮಾರ್ಕೆಟ್ ಇಷ್ಟ ಆಗ್ತಾ ಇದೆ ಅಂತ. ಸೊ ಡ್ಯೂಸ್ಬರ್ಗ್ನ ಕ್ರಿಸ್ಮಸ್ ಮಾರ್ಕೆಟು ರಿಸಲ್ಡಾಫ್ನ ಕ್ರಿಸ್ಮಸ್ ಮಾರ್ಕೆಟ್ಗೂ ಏನು ಡಿಫ್ರೆನ್ಸ್ ಇರಲಿಲ್ಲ. ಇಟ್ ವಾಸ್ ಕ್ವೈಟ್ ಸಿಮಿಲರ್. ಬಟ್ ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟು ನಿಜವಾಗ್ಲೂ ಡಿಫ್ರೆಂಟ್ ಆಗೇ ಇದೆ. ಒನ್ ಆಫ್ ದ ಬೆಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ಸ್ ಇನ್ ದ ರೀಜನ್ ಆಫ್ ಜರ್ಮನಿ ಅಂತಲೇ ಹೇಳ್ಬೋದು, ಬೋಕಮ್ಮು. ಆ್ಯಂಡ್ ಇಲ್ಲಿನ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಆಲ್ಮೋಸ್ಟ್ 200 ಸ್ಟಾಲ್ಸ್ ಇತ್ತು. ಆ್ಯಂಡ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸ್ಪ್ರಿಂಗ್ಸ್ ಆಫ್ ಫೈರ್ ಆ್ಯಂಡ್ ಕ್ರಿಸ್ಮಸ್ ಪಿರಮಿಡ್ಸು ಮತ್ತು ಶೈನಿಂಗ್ ಲೈಟ್ಸು, ಇದೆಲ್ಲದಕ್ಕಿಂತ ಬ್ಯೂಟಿಫುಲ್ ಆಗಿರುವಂಥ ಫುಡ್ ಸ್ಟಾಲ್ಸಲ್ಲೆಲ್ಲ ಏನೇನೋ ವೆರೈಟಿ ಸ್ವೀಟ್ ಡಿಶಸ್ಸು ಇರುತ್ತೆ. ಆ್ಯಂಡ್ ಜಾಸ್ತಿ ಪೊಟ್ಯಾಟೊ ಐಟಮ್ಸ್ ಇರುತ್ತೆ. ಆ್ಯಂಡ್ ಕರಿ ವೂಸ್ಟ್ ಅಂತ ಸಿಗುತ್ತೆ. ಆ್ಯಂಡ್ ಇಲ್ಲಿನ ಜರ್ಮನ್ ವೆರಿ ಫೇಮಸ್ ಪಿಜ್ಜಲ್ ಆಗಿರಬಹುದು, ಆರ್ ಬ್ರೆಡ್ ಐಟಮ್ಸು, ಯೂಶಲಿ ಬೇಕಿಂಗ್ ಐಟಮ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ. ಸೊ ಅದೆಲ್ಲನೂ ಇತ್ತು. ಆ್ಯಂಡ್ ಲೈಟಿಂಗ್ ವಾಸ್ 10 on 10, ಟಾಪ್ ನಾಚ್ ಅಂತ ಹೇಳ್ಬೋದು. ಒಂದ್ಸಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬ್ರೈಟ್ ಆಗಿ ಶೈನ್ ಆಗ್ತಾ ಇತ್ತು ಓವರ್ ಆಲ್ ಸಿಟಿ ಸೆಂಟರು. ಆ್ಯಂಡ್ ಡೈಲಿ ಎಂಟರ್ಟೈನ್ಮೆಂಟ್ ಅಂದರೆ ಇಲ್ಲಿ ತುಂಬ ಜನ ಬರ್ತಾರಲ್ಲ, ಸೊ ಹಾಗಾಗಿ ಪ್ಲೇಯಿಂಗ್ ಎಲ್ಲ ಏರಿಯಾಸ್ ಮಾಡಿದ್ರು. ಸ್ಪೆಷಲಿ ಕ್ರಿಸ್ಮಸ್ ಟೈಮಲ್ಲಿ 1 month, ಲೈಕ್ ಆಲ್ಮೋಸ್ಟ್ November 22nd, 23rd ಸ್ಟಾರ್ಟ್ ಆದರೆ ಡಿಸೆಂಬರ್ 22nd or 23rd ವರೆಗೂ ಕ್ರಿಸ್ಮಸ್ ಮಾರ್ಕೆಟ್ಸ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂದರೆ 25th ಡಿಸೆಂಬರ್ ಅಂದರೆ ಕ್ರಿಸ್ಮಸ್, ಆ್ಯಕ್ಚುಯಲ್ ಕ್ರಿಸ್ಮಸ್ ದಿನ ಇದೆಲ್ಲವೂ ಕ್ಲೋಸ್ ಆಗಿರುತ್ತೆ. ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದ್ರ ಪ್ರೀವಿಯಸ್ 1 month ಕಂಪ್ಲೀಟ್ ಆಗಿ ಈ ಥರ ಸೆಟಪ್ ಮಾಡಿ, ಸೊ ಪ್ರತಿಯೊಂದು ವುಡನ್ ಹಟ್ಟಲ್ಲೂ ಕ್ರಿಸ್ಮಸ್ ಥೀಮ್ ಸ್ಟೋರೀಸು, ಜೀಸಸ್ ಸ್ಟೋರೀಸು, ಬರ್ತ್ ಆಫ್ ಜೀಸಸ್ ಇರ್ಬೋದು, ಅಥವಾ ಆಮೇಲೆ ಗ್ರೋತ್ ಇರ್ಬೋದು, ಅಥವಾ ಓವರ್ ಆಲ್ ಅವರ ಕಮ್ಯುನಿಟಿ ಬಗ್ಗೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅದನ್ನೆಲ್ಲನೂ ಈ ಥರ ಒಂದು ಪುಟ್ ಮಿನಿಯೇಚರ್ಸ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಆ್ಯಂಡ್ ಕೆಲವು ಕಡೆ ಟಾಯ್ಸ್ ಎಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡಿ ಹೇಳಕ್ಕೆ ಹೊರಡ್ತಾರೆ. ಸೊ ಇಟ್ಸ್ ನೈಸ್. ಅವರು ಇದನ್ನ ಒಂಥರ ಪ್ರೀಚಿಂಗ್ ಅಂತಲೂ ಅಂದ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ದಿಸ್ ಈಸ್ ಆಲ್ ಅಬೌಟ್ ಶೋಕೇಸಿಂಗ್ ದೇರ್ ಕಲ್ಚರ್. ಅವರ ಫೆಸ್ಟಿವಿಟೀಸ್ನ ಈ ಥರ ಅವರು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಜನಕ್ಕೆ ಒಂದು ಒಳ್ಳೆ ಕ್ರಿಸ್ಮಸ್ ಮೂಡ್ ಬರೋದಕ್ಕೆ ಇಲ್ಲಿನದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇಟ್ಸ್ ಹೈಲಿ ಕ್ಯೂರಿಯಸ್ ಫ್ಲೈಯಿಂಗ್ಸ್ ಅಂತ. ಅದನ್ನು ನೋಡೋಕ್ಕೋಸ್ಕರನೇ ತುಂಬ ಜನ ಬರ್ತಾರೆ. 2 shows ಇದೆ ಎವ್ರಿ ಈವ್ನಿಂಗು. ಸೊ ಅದು ಒನ್ ಆಫ್ ದ ಬೆಸ್ಟ್ ಮೇಜರ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಆರ್ಟಿಸ್ಟ್ ಬಂದಿರ್ತಾರೆ, ಲೈಕ್ ಪೇಂಟರ್ಸ್ ಇರ್ಬೋದು, ಹ್ಯಾಂಡ್ಲೂಮ್ಸು ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸು, ಈ ಥರ ಡಿಫ್ರೆಂಟಾಗಿ ಏನೋ ಒಂದು ಅವರು ಹ್ಯಾಂಡ್ಲೂಮ್ಸ್ ಎಲ್ಲ ಮಾಡಿರೋದನ್ನ ತಂದು ಇಲ್ಲಿ ಸ್ಟಾಲ್ ಹಾಕಿ ಬಿಸ್ನೆಸ್ ಕೂಡ ಮಾಡ್ತಾರೆ ಅದರಿಂದ. ಬಿಕಾಸ್ ಲೈಫ್ ಆಗಬೇಕಲ್ಲ, ಅರ್ನಿಂಗ್ಸ್ಗೂ
ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮು ಆ್ಯಂಡ್ ಮಾರ್ಕೆಟಿಂಗ್ ಮಾಡ್ತಾರೆ ತುಂಬ ಅವ್ರವ್ರ ಪ್ರಾಡಕ್ಟ್ಸ್ನ ಇಲ್ಲಿ. ಸೊ ಇದು ಒಂದು ಎಂಟರ್ಟೈನ್ಮೆಂಟು ಇನ್ಕ್ಲೂಡಿಂಗ್ ಸಮ್ ಇನ್ಫಾರ್ಮೇಷನ್ ಆ್ಯಂಡ್ ಮಾರ್ಕೆಟಿಂಗ್, ಸೊ ಎಲ್ಲವನ್ನೂ ಇನ್ಕ್ಲೂಡ್ ಆಗಿರುವಂತಹ ಕ್ರಿಸ್ಮಸ್ ಮಾರ್ಕೆಟ್ಸು. ಯುರೋಪಲ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ನಾನು ಈ ವರ್ಷ ವೆರಿ ನ್ಯೂ ಟು ಜರ್ಮನಿ ಅಲ್ವಾ, ಸೊ ಇದೆಲ್ಲ ನನಗೆ ತುಂಬ ಎಕ್ಸೈಟಿಂಗ್ ಅಂತ ಅನ್ನಿಸ್ತಾ ಇದೆ. ಬಹುಶಃ ಲೈಕ್ ಆ್ಯಸ್ ಇಯರ್ಸ್ ಪಾಸ್, ಫಾರ್ ಎಕ್ಸಾಂಪಲ್ ಇಲ್ಲಾಗಲೇ 2-3 ಇಯರ್ಸಿಂದ ಇರೋರಿಗೆ ಕ್ರಿಸ್ಮಸ್ ಮಾರ್ಕೆಟ್ ಏನು ಅಂಥ ದೊಡ್ಡ ಅಟ್ರಾಕ್ಷನ್ ಅಲ್ಲ, ನಾವು ನೋಡಿದ್ದೀವಿ. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ನೋಡ್ತಾರೆ, ಅದಾದಮೇಲೆ ಎಲ್ಲ ಕಡೆ ಸೇಮ್ ಅಂತಾರೆ. Okay guys, this was all about Bochum Christmas Market. First of all, thank you so much ನಿಮ್ಮೆಲ್ಲರಿಗೂ ಕೂಡ, ಬಿಕಾಸ್ ನನ್ನ ಜೊತೆ ಈ ಜರ್ನಿನ ಥ್ರೂ ಔಟ್ ನೀವು ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ Bochum ಆ್ಯಂಡ್ ಫ್ಲೈಯಿಂಗ್ ಸಾಂಟಾ ಸ್ಪೆಷಲಿ ಇದು 2 ಎಕ್ಸ್ಪೀರಿಯೆನ್ಸು ನಾನು ಮಾಡ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ. ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಜರ್ಮನಿಯಲ್ಲಿ ಕನ್ನಡತಿ. ಸೊ ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಹೀಗೆ. ಲಾಟ್ಸ್ ಆಫ್ ಲವ್, ಬಾಯ್.